ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಂಚೆ ಇಲಾಖೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ, ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ. ಅಂತ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ಸಿರಸಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಹಾಗೆ ನೇರ ಸಂದರ್ಶನ ಇರುತ್ತೆ. ಯಾವುದೇ ರೀತಿಯಾದ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂತಹ ಒಂದು ಅರ್ಜಿ ಶುಲ್ಕ ಆಗಲಿ ಕೂಡ ಇರಲ್ಲ. ನೇರ ನೇಮಕಾತಿ ಇರುತ್ತೆ ನೋಡಿ. ಕೇವಲ ಸಂದರ್ಶನ ಇರುತ್ತೆ. ಮೇ 18ರಂದು ನೋಡಿ, ಮೇ 18ರಂದು ನೇರ ಸಂದರ್ಶನ ಇರುತ್ತೆ ನೋಡಿ. ಹಾಗೆ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬೇಕು, ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಈ ಒಂದು ಹುದ್ದೆಗಳಿಗೆ ಜಸ್ಟ್ ನೀವೇನಾದರೂ 10th ಪಾಸ್ ಆಗಿದ್ರೆ, ನೀವು ಜಸ್ಟ್ 10th ಪಾಸ್ ಆಗಿದ್ರು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು. ಭಾರತೀಯ ಅಂಚೆ ಇಲಾಖೆ ಸಿರ್ಸಿ ಅಂಚೆ ವಿಭಾಗದಲ್ಲಿ PLI ನೋಡಿ ಹಾಗೂ ಗ್ರಾಮೀಣ ಅಂಚೆ ಜೀವ ವಿಮೆ RPLI ನೇರ ಪ್ರತಿನಿಧಿಗಳು ಡೈರೆಕ್ಟ್ ಏಜೆಂಟ್ಸ್ ಹುದ್ದೆಗಳಿಗೆ ನೇಮಕಾತಿ ನೀಡ್ತಾ ಇದೆ ನೋಡಿ. ನೇರ ಪ್ರತಿನಿಧಿಗಳು ಡೈರೆಕ್ಟ್ ಏಜೆಂಟ್ಸ್ ಹುದ್ದೆಗಳಿಗೆ ನೇಮಕಾತಿ ನೀಡ್ತಾ ಇದೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಭಾರತೀಯ ಅಂಚೆ ಇಲಾಖೆ ಸಿರ್ಸಿ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ನೋಡಿ. PLI ಮತ್ತು RPLI ನೇರ ಪ್ರತಿನಿಧಿಗಳು ಡೈರೆಕ್ಟ್ ಏಜೆಂಟ್ಸ್ ಹುದ್ದೆಗಳಾಗಿರ್ತವೆ. ಹಾಗೆ ಇಲ್ಲಿ ನೋಡಿ ಫೀಲ್ಡ್ ಆಫೀಸರ್ ಹುದ್ದೆಗಳು ಕೂಡ ಆಗಿರ್ತವೆ ನೋಡಿ. 18ರಂದು ಮೇ 18ರಂದು ಇದೊಂದು ಸಂದರ್ಶನ ಇರುತ್ತೆ. ಸಂದರ್ಶನಕ್ಕೆ ಹಾಜರಿ ಆಗಬೇಕಾಗತ್ತೆ ನೋಡಿ. ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗಬೇಕಾಗತ್ತೆ. ಆನಂತರ ಬೆಳಗ್ಗೆ 11ರಿಂದ ತಿರುಸಿ ಹೊಸ ಮಾರುಕಟ್ಟೆ ಆವರಣದಲ್ಲಿ ಇರ್ತಕ್ಕಂಥ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿವರ ಇರುವಂತಹ ಕಂಪ್ಲೀಟ್ ವಿವರ ಇರುವಂತಹ ರೆಸ್ಯೂಮೆ ಅಥವಾ ಸಿವಿನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಹಾಗೆ ಇತ್ತೀಚಿನ ಭಾವಚಿತ್ರ, ಫೋಟೋ, SLC ಅಂಕಪಟ್ಟಿಯೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕನಿಷ್ಠ 10ನೇ ತರಗತಿ ಕೇವಲ ಏನು SLC ಪಾಸ್ ಮಾಡ್ಕೊಂಡಿದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ 18ರಿಂದ ವಯಸ್ಸಿನ ಮೇಲ್ಪಟ್ಟವರಾಗಿರಬೇಕು. ಏಜ್ ಲಿಮಿಟ್ ಇಲ್ಲ ಇದಕ್ಕೆ. 18 ವರ್ಷದ ಏಜ್ ಲಿಮಿಟ್ ಇದ್ದಂಥ ಅಭ್ಯರ್ಥಿಗಳು ಅಂದರೆ 18 ವರ್ಷದಿಂದ ಮುಂದಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ಈ ಒಂದು ಹುದ್ದೆಗಳಿಗೆ ನಿರುದ್ಯೋಗಿ ಯುವಕರು, ಸ್ವಯಂ ಉದ್ಯೋಗಿಗಳು ಹಾಗೂ ವಿಮಾ ಕಂಪನಿಗಳ ಮಾಜಿ ಏಜೆಂಟರು ಮತ್ತು ಅಂಗನವಾಡಿ ಮತ್ತು ಮಹಿಳಾ ಮಂಡಳದ ಕಾರ್ಯಕರ್ತರು ಮತ್ತು ಮಾಜಿ ಸೈನಿಕರು ಹಾಗೂ ನಿರ್ವರ್ತ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಈ ಒಂದು ನೇಮಕಾತಿಯಲ್ಲಿ ಅವಕಾಶ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ. ಅಂದರೆ ಇನ್ನು ನೀವು ಅಧಿಕೃತ ಮಾಹಿತಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಆನಂತರ ನೀವು ನೇರವಾಗಿ 18ನೇ ತಾರೀಕಿಗೆ ನೀವು ನೇರವಾಗಿ ಒಂದು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ. ಅಧಿಕೃತವಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಅವ್ರನ್ನ ನೀವು ವರ್ಕಿಂಗ್ ಅವರ್ಸ್ನಲ್ಲಿ ಅವ್ರನ್ನ ನೀವು ಸಂಪರ್ಕಿಸಬಹುದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ನೇರ ಸಂದರ್ಶನಕ್ಕೂ ಕೂಡ ಹೋಗ್ಬೋದಾಗಿರುತ್ತೆ ನೋಡಿ. 18ನೇ ತಾರೀಕಿಗೆ ನೇರ ಸಂದರ್ಶನಕ್ಕೆ ಹೋಗ್ಬೋದು. ಸ್ನೇಹಿತರೆ, ಅಂಚೆ ಇಲಾಖೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ, ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ. ಅಂತ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ಸಿರಸಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಹಾಗೆ ನೇರ ಸಂದರ್ಶನ ಇರುತ್ತೆ. ಯಾವುದೇ ರೀತಿಯಾದ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂತಹ ಒಂದು ಅರ್ಜಿ ಶುಲ್ಕ ಆಗಲಿ ಕೂಡ ಇರಲ್ಲ. ನೇರ ನೇಮಕಾತಿ ಇರುತ್ತೆ ನೋಡಿ. ಕೇವಲ ಸಂದರ್ಶನ ಇರುತ್ತೆ. ಮೇ 18ರಂದು ನೋಡಿ, ಮೇ 18ರಂದು ನೇರ ಸಂದರ್ಶನ ಇರುತ್ತೆ ನೋಡಿ. ಹಾಗೆ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬೇಕು, ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಈ ಒಂದು ಹುದ್ದೆಗಳಿಗೆ ಜಸ್ಟ್ ನೀವೇನಾದರೂ 10th ಪಾಸ್ ಆಗಿದ್ರೆ, ನೀವು ಜಸ್ಟ್ 10th ಪಾಸ್ ಆಗಿದ್ರು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು. ಭಾರತೀಯ ಅಂಚೆ ಇಲಾಖೆ ಸಿರ್ಸಿ ಅಂಚೆ ವಿಭಾಗದಲ್ಲಿ PLI ನೋಡಿ ಹಾಗೂ ಗ್ರಾಮೀಣ ಅಂಚೆ ಜೀವ ವಿಮೆ RPLI ನೇರ ಪ್ರತಿನಿಧಿಗಳು ಡೈರೆಕ್ಟ್ ಏಜೆಂಟ್ಸ್ ಹುದ್ದೆಗಳಿಗೆ ನೇಮಕಾತಿ ನೀಡ್ತಾ ಇದೆ ನೋಡಿ. ನೇರ ಪ್ರತಿನಿಧಿಗಳು ಡೈರೆಕ್ಟ್ ಏಜೆಂಟ್ಸ್ ಹುದ್ದೆಗಳಿಗೆ ನೇಮಕಾತಿ ನೀಡ್ತಾ ಇದೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಭಾರತೀಯ ಅಂಚೆ ಇಲಾಖೆ ಸಿರ್ಸಿ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ನೋಡಿ. PLI ಮತ್ತು RPLI ನೇರ ಪ್ರತಿನಿಧಿಗಳು ಡೈರೆಕ್ಟ್ ಏಜೆಂಟ್ಸ್ ಹುದ್ದೆಗಳಾಗಿರ್ತವೆ. ಹಾಗೆ ಇಲ್ಲಿ ನೋಡಿ ಫೀಲ್ಡ್ ಆಫೀಸರ್ ಹುದ್ದೆಗಳು ಕೂಡ ಆಗಿರ್ತವೆ ನೋಡಿ. 18ರಂದು ಮೇ 18ರಂದು ಇದೊಂದು ಸಂದರ್ಶನ ಇರುತ್ತೆ. ಸಂದರ್ಶನಕ್ಕೆ ಹಾಜರಿ ಆಗಬೇಕಾಗತ್ತೆ ನೋಡಿ. ಡೈರೆಕ್ಟಾಗಿ ಸಂದರ್ಶನಕ್ಕೆ ಹೋಗಬೇಕಾಗತ್ತೆ. ಆನಂತರ ಬೆಳಗ್ಗೆ 11ರಿಂದ ತಿರುಸಿ ಹೊಸ ಮಾರುಕಟ್ಟೆ ಆವರಣದಲ್ಲಿ ಇರ್ತಕ್ಕಂಥ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ
ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿವರ ಇರುವಂಥ ಕಂಪ್ಲೀಟ್ ವಿವರ ಇರುವಂಥ ರೆಸ್ಯೂಮೆ ಅಥವಾ ಸಿವಿನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಹಾಗೆ ಇತ್ತೀಚಿನ ಭಾವಚಿತ್ರ, ಫೋಟೋ, SLC ಅಂಕಪಟ್ಟಿಯೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಕನಿಷ್ಠ 10ನೇ ತರಗತಿ ಕೇವಲ SLC ಪಾಸ್ ಮಾಡಿಕೊಂಡಿದ್ರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ 18ರಿಂದ ವಯಸ್ಸಿನ ಮೇಲ್ಪಟ್ಟವರಾಗಿರಬೇಕು. ಏಜ್ ಲಿಮಿಟ್ ಇಲ್ಲ ಇದಕ್ಕೆ. 18 ವರ್ಷದ ಏಜ್ ಲಿಮಿಟ್ ಇದ್ದಂಥ ಅಭ್ಯರ್ಥಿಗಳು ಅಂದರೆ 18 ವರ್ಷದಿಂದ ಮುಂದಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಒಂದು ಹುದ್ದೆಗಳಿಗೆ ನಿರುದ್ಯೋಗಿ ಯುವಕರು, ಸ್ವಯಂ ಉದ್ಯೋಗಿಗಳು ಹಾಗೂ ವಿಮಾ ಕಂಪನಿಗಳ ಮಾಜಿ ಏಜೆಂಟರು ಮತ್ತು ಅಂಗನವಾಡಿ ಮತ್ತು ಮಹಿಳಾ ಮಂಡಳದ ಕಾರ್ಯಕರ್ತರು ಮತ್ತು ಮಾಜಿ ಸೈನಿಕರು ಹಾಗೂ ನಿರ್ವರ್ತ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಈ ಒಂದು ನೇಮಕಾತಿಯಲ್ಲಿ ಅವಕಾಶ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ. ಅಂದರೆ ಇನ್ನು ನೀವು ಅಧಿಕೃತ ಮಾಹಿತಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಆನಂತರ ನೀವು ನೇರವಾಗಿ 18ನೇ ತಾರೀಕಿಗೆ ನೀವು ನೇರವಾಗಿ ಒಂದು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ. ಅಧಿಕೃತವಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಅವ್ರನ್ನ ನೀವು ವರ್ಕಿಂಗ್ ಅವರ್ಸ್ನಲ್ಲಿ ಅವ್ರನ್ನ ನೀವು ಸಂಪರ್ಕಿಸಬಹುದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ನೇರ ಸಂದರ್ಶನಕ್ಕೂ ಕೂಡ ಹೋಗ್ಬೋದಾಗಿರುತ್ತೆ ನೋಡಿ. 18ನೇ ತಾರೀಕಿಗೆ ನೇರ ಸಂದರ್ಶನಕ್ಕೆ ಹೋಗ್ಬೋದು.